ನಿಮ್ಮ ಮಕ್ಕಳನ್ನ ಪ್ರತಿಷ್ಠಿತ ಕಾಲೇಜಿಗೆ ಕಳಿಸೋಕು ಮುನ್ನ ಎಚ್ಚರ ಏನು ಅಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ನಿಮ್ಮ ಮಕ್ಕಳನ್ನ ಪ್ರತಿಷ್ಠಿತ ಕಾಲೇಜಿಗೆ ಕಳಿಸೋಕು ಮುನ್ನ ಎಚ್ಚರ. ಯಾಕಂದ್ರೆ ಕಾಲೇಜ್ಗೆ ಹೋಗುವ ನಿಮ್ಮ ಮಕ್ಕಳು ಏನೆಲ್ಲ ಮಾಡ್ತಾರೆ ಗೊತ್ತಾ? ಮಕ್ಕಳನ್ನ ಕಾಲೇಜಿಗೆ ಕಳಿಸೋಕು ಮುನ್ನ ಈ ವಿಡಿಯೋನ ನೀವು ನೋಡ್ಲೇಬೇಕಾಗುತ್ತೆ. ಆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಏನೆಲ್ಲ ಸಿಗುತ್ತೆ ಗೊತ್ತಾ? ವಿದ್ಯಾರ್ಥಿಗಳು ಹಾದಿ ತಪ್ಪಿ ಹೋಗ್ತಿದ್ರು, ಆಡಳಿತ ಮಂಡಳಿ ಡೌನ್ ಕೇರ್ ಅನ್ನೋ ರೀತಿ ಸುಮ್ಮನೆ ಕೂತಿದೆ. ಈ ಕಾಲೇಜ್ ಬೇರೆ ಯಾರ್ದು ಅಲ್ಲ, ಕಾಂಗ್ರೆಸ್ ನಾಯಕರೊಬ್ಬರಿಗೆ ಸೇರಿದ ಕಾಲೇಜ್ ಅಕ್ರಮ. ಇದು ಆನೇಕಲ್ನ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಮಾದಕ ವಸ್ತುಗಳು ಸಿಗ್ತಿದೆ. ಬಹುಶಃ ಈ ಕಾಲೇಜ್ಗೆ ಸೇರಿಸೋಕ್ಕಿಂತ ಮುಂಚೆ ಅಥವಾ ಸೇರ್ಸೋಕ್ಕಿಂತ ಮುಂಚೆ ಪೋಷಕರು ನಿಜಕ್ಕೂ ಎಚ್ಚರ ವಹಿಸಬೇಕಾಗುತ್ತೆ. ಯಾಕಂದ್ರೆ ಕಾಲೇಜ್ನಲ್ಲಿ ಬರೋಬ್ಬರಿ 72 kgಯನ್ನ ಗಾಂಜಾನ ಈಗ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಮಾದಕ ವಸ್ತುಗಳ ದಾಸರಾಗುತ್ತಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲ ಗೊತ್ತಿದ್ದು ಕೂಡ ಕಾಲೇಜು ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದ್ಯಾ? ಇಷ್ಟು ದಿನ ಏನ್ ಮಾಡ್ತಿದ್ರು? ಅವರ ಗಮನಕ್ಕಿದ್ದು ಬಂದೇ ಇರ್ಲಿಲ್ವಾ? ಕಳೆದ ತಿಂಗಳು ಇದೇ ಕಾಲೇಜ್ನಲ್ಲಿ ರ್ಯಾಗಿಂಗ್ ನಡೆದಿತ್ತು. ಮಕ್ಕಳಂತೆ ಡ್ರೆಸ್ ಹಾಕಿ ರ್ಯಾಗಿಂಗ್ ಮಾಡಿದ್ರು ಸೀನಿಯರ್ಸ್. ಇನ್ನು ಹಾಗಲಕಾಯಿ, ಮೆಣಸಿನಕಾಯಿ ಜ್ಯೂಸ್ ಕುಡಿಸಿ ರ್ಯಾಗಿಂಗ್ ಕೂಡ ಮಾಡಿದ್ರು. ಕಾಲೇಜು ಆವರಣದಲ್ಲೇ ವಿದ್ಯಾರ್ಥಿಗಳ ಮಾರಾಮಾರಿ ನಡೆದಿತ್ತು. ಇಷ್ಟೆಲ್ಲ ಗಲಾಟೆ ನಡೆದ್ರು ಕೂಡ ಆಡಳಿತ ಮಂಡಳಿ ನಿರ್ಲಕ್ಷ್ಯವನ್ನ ತೋರ್ತಿರೋದು ಯಾಕೆ? ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಕಾಲೇಜ್ ಮಾಡೋದು ದೊಡ್ಡದಲ್ಲ, ಅದರಲ್ಲಿ ಡಿಸಿಪ್ಲಿನ್ ಕೂಡ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಯಾರಾದ್ರೂ ಕಾಂಗ್ರೆಸ್ ನಾಯಕರದಾಗಿರ್ಲಿ ಅಥವಾ ಕಾಲೇಜ್ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದಾರೆ ಅಂತ ಈ ಸಂತೋಷಕ್ಕೆ ಒಂದು ಕಾಲೇಜನ್ನ ತೆಗಿಬೇಕಾ? ಮತ್ತು ಪೋಷಕರು ಕೂಡ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಏನ್ ಮಾಡ್ತಾ ಇದಾರೆ ಕಾಲೇಜ್ನಲ್ಲಿ, ಅವರ ಅಕಾಡೆಮಿಕ್ ಪ್ರೋಗ್ರೆಸ್ ಯಾವ ರೀತಿ ಇದೆ ಅಂತ, ಅಲ್ವಾ? ಹೌದು ರಂಗನಾಥ್, ಏನಂತಂದ್ರೆ ಈಗಾಗಲೇ ಒಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಳೆದ ಬಾರಿ ಕೂಡ ಒಂದು 22ನೇ ತಾರೀಕು ಏನು ಸೀನಿಯರ್ಸ್ ಮತ್ತು ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡುವಂತ ಏನೊಂದು ಸುದ್ದಿಯನ್ನ ಮಾಡಿತ್ತು. ಆ ಒಂದು ಬೆನ್ನಲ್ಲೇ ಮತ್ತೆ ಈ ಒಂದು ಕಾಲೇಜಿನಲ್ಲಿ ಶೋಧಕ ಕಾರಣಕ್ಕೆ 2 ಗುಂಪುಗಳು ಸಹ ಒಂದು ಮಾರಾಮಾರಿ ಮಾಡಿರ್ತಕ್ಕಂಥ ಈಗೆಲ್ಲ ಬನ್ನೇರುಘಟ್ಟ ಸಮೀಪ ಇರತಕ್ಕಂತ THN ಕಾಲೇಜ್ ಏನಿದೆ, ಇದೊಂದು ಪ್ರತಿಷ್ಠಿತ ಕಾಲೇಜು ಮತ್ತೆ ಕೇರಳ ಮೂಲದ ಒಂದು ಕಾಲೇಜ್ ಆಗಿರ್ತಕ್ಕಂಥ ಸುಮಾರು 3000ಕ್ಕೆ ಹೆಚ್ಚು ಜನರು ಕೂಡ ಒಂದು ವಿದ್ಯಾರ್ಥಿಗಳು ಕೂಡ ಒಂದು ವ್ಯಾಸಂಗ ಮಾಡ್ತಿರ್ತಾರೆ. ಆ ಒಂದು ವ್ಯಾಸಂಗ ಮಾಡ್ತಿರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈ ತರದ ಆವರಣದಲ್ಲೇ ಕಿತ್ತಾಡ್ತಾರೆ ಅಂತಂದ್ರೆ ಆಡಳಿತ ಮಂಡಳಿ ನಿಜಕ್ಕೊಂದು ನಿರ್ಲಕ್ಷ್ಯ ವಹಿಸುವಂತ ಕಾರಣಗಳು ಕೂಡ ಎದ್ದು ಕಾಣ್ತಿರ್ತಕ್ಕಂಥ. ಜೊತೆಗೆ ಈ ಒಂದು ಘಟನೆ ಆದ ಬಳಿಕ ಏನೊಂದು ಮಾರಾಮಾರಿ ಆದ ಬಳಿಕ ಕರೆದು ವಾರ್ನಿಂಗ್ ಮಾಡುವಂತ ಪ್ರಯತ್ನಗಳು ಸಹ ಮಾಡಿಲ್ಲ. ಜೊತೆಗೆ ಏನೊಂದು ಆ ಕಾಲೇಜಿನಲ್ಲಿ ಸುಮಾರು 72 kg ಗಾಂಜಾ ಮಾರಾಟ ಮಾಡೋದು ಕೂಡ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಈಗ ಕಾಲೇಜು ಆಡಳಿತ ಮಂಡಳಿ ಇದ್ರ ಬಗ್ಗೆ ಕೇಳಿದ್ರೆ ಏನಂತ ಉತ್ತರ ಕೊಡ್ತಾರೆ? ದಿವ್ಯ, ಏನಂತಂದ್ರೆ ಈಗಾಗಲೇ ಈ ಒಂದು ಪ್ರಸಿದ್ಧ ಕಾಲೇಜಿನ ಮಾಹಿತಿಯನ್ನ ಕೇಳದ ಸಂದರ್ಭಗಳಲ್ಲಿ ಅವರಿಗೆ ಉಡಾಫು ಉತ್ತರವನ್ನ ನೀಡುವಂತ ಪ್ರಯತ್ನಗಳು ಸಹ ಮಾಡಿದ್ರು, ಮಾಡುವಂತ ಪ್ರಯತ್ನಗಳು ಸಹ ಮಾಡ್ತಿರ್ತಕ್ಕಂಥದ್ದು. ಕಳೆದ ಬಾರಿ ಕೂಡ ಏನೊಂದು ನ್ಯೂಸ್ ಮಾಡುವಂತ ಸಂದರ್ಭಗಳಲ್ಲಿ ನಮ್ಮನ್ನ ಮಾಧ್ಯಮದವರು ಕೂಡ ಧಮಕಿ ಹಾಕುವಂತ ಪ್ರಯತ್ನಗಳು ಸಹ ಮಾಡಿರುವಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.